ನಮಸ್ಕಾರ ಸ್ನೇಹಿತರೆ, ನಮ್ಮ ಶೋಧ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶೋಭಾ ಧನಂಜಯ. ನಮ್ಮ ಶೋಧ ಚಾನಲಲ್ಲಿ ಇವತ್ತಿಂದ ಯೋಗ ತರಗತಿಗಳನ್ನ ಶುರು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆ ವಿವರಣೆಯನ್ನು ಧನಂಜಯ ಅವರು ಕೊಡ್ತಾರೆ. ನಮಸ್ಕಾರ ಬಂಧುಗಳೇ, ಈ ದಿನ ಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಪ್ರಾರಂಭದ ಹಂತದಲ್ಲಿ ಯೋಗದ ಬಗ್ಗೆ ಅತ್ಯಂತ ವಿಸ್ತಾರವಾದಂತಹ ಮಾಹಿತಿಗಳನ್ನು ಕೆಲವರು ತಿಳ್ಕೊಂಡಿದ್ದೀರಿ ಮತ್ತು ಕೆಲವರು ತಿಳ್ಕೋಬೇಕು ಅಂದ್ಕೊಂಡು ಕಾಯ್ತಾ ಇದ್ದೀರಿ. ಆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಯೋಗಕ್ಕೆ ಮೊದಲನೇದಾಗಿ ಮೂಲಭೂತವಾಗಿ ನಮ್ಮ ದೇಹವನ್ನು ಅಣಿಗೊಳಿಸಬೇಕು. ಯೋಗವನ್ನು ಮಾಡಬೇಕಾದ್ರೆ ನಮ್ಮ ದೇಹ ಯೋಗಕ್ಕೆ ಒಗ್ಗಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಈಗ ಆಸನಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯವಾಗಿ ನಮ್ಮ ಅಭ್ಯಾಸಗಳನ್ನು ತಮ್ಮ ತಮ್ಮ ಮ್ಯಾಟ್ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಬಂಧುಗಳೇ, ಈಗ ಅಭ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಅಭ್ಯಾಸದ ಕ್ರಮ ಹೇಗಿರಬೇಕು ಅಂತಂದ್ರೆ, ನಾವು ಅಭ್ಯಾಸ ಮಾಡುವಂತಹ ವಾತಾವರಣ ಬಹಳ ಶುಭ್ರವಾಗಿರಬೇಕು, ಬೆಳಕಿನಿಂದ ಕೂಡಿರಬೇಕು, ಮತ್ತೆ ತಂಪಾದ ಗಾಳಿ ನಮ್ಮ ಮೈ ಮೇಲೆ ತಾಕಬೇಕು. ನಾವು ಆಸನಗಳ ಮಾಡಬೇಕಾದ್ರೆ ನಮ್ಮ ದೇಹ ಗಣಿಬಾರದು. ಅದರಿಂದ ಅಭ್ಯಾಸಗಳಿಗೆ ಶುಭ್ರವಾದಂತಹ ಯಮ ನಿಯಮ ಪಾಲಿಸಿ ಬಂದಿರತಕ್ಕಂಥ ಹಿರಿಯ ಅಭ್ಯಾಸಿಗಳನ್ನು ನಿಮ್ಮ ಮುಂದೆ ನಾವು ಇವಾಗ ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿರಿಯ ಯೋಗ ಬಂಧುಗಳಾದಂತಹ ದಾಸಪ್ಪಣ್ಣನವರು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿಯಾಗಿ ಈಗ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ತುಂಬಾ ವರ್ಷದಿಂದ ಯೋಗಾಭ್ಯಾಸವನ್ನ ಮಾಡ್ಕೊಂಡಂತಹ ದಾಸಪ್ಪಣ್ಣನವರು ನಮ್ಮ ಹಿರಿಯ ಯೋಗ ಗುರುಗಳು. ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಒಂದು ಯೋಗ ಪ್ರಾರಂಭ ಆಗ್ತಾ ಇದೆ. ಹಾಗೆ ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಿಶೋರ್ ಅಣ್ಣನವರು ಈ ನಮ್ಮ ಯೋಗ ಅಭ್ಯಾಸದಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಿರುವಂತಹ ರಾಣಿಯಕ್ಕನವರು ನಮ್ಮ ಯೋಗ ಅಭ್ಯಾಸಗಳಾಗಿದ್ದಾರೆ. ಹಾಗೆ ಶೋಭಾ ಧನಂಜಯ ಅವರು ಅಭ್ಯಾಸಿಯಾಗಿ ಇಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಈಗ ಮುಖ್ಯವಾಗಿ ನಾವು ಯೋಗಕ್ಕೆ ಆಸನಾಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ದೇಹವನ್ನ ಅಣಿ ಮಾಡಬೇಕು. ಅದಕ್ಕೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಆ ವಾರ್ಮ್ ಅಪ್ ಎಕ್ಸರ್ಸೈಸ್ ಅನ್ನ ಮೂಲಕ ನಾವು ಇವತ್ತಿನ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ಸಮಸ್ಥಿತಿ, ಕೈಗಳನ್ನ ಸೊಂಟದಲ್ಲಿ ಇಡಿ. ಇದಕ್ಕೆ ನಾವು ವಿಠೋಬಾಸನ ಅಂತ ಹೇಳ್ತೀವಿ. ವಿಠೋಬಾಸನದಲ್ಲಿ ದೇಹ ಮತ್ತೆ ಇದು ಎದೆ ವಿಶಾಲ ಬಂದು ದೃಷ್ಟಿ ಮೇಲೆ ಇರಬೇಕು. ನಾವು ನಿಂತ್ಕೊಳ್ಳುವಂತ ಸ್ಥಿತಿ ದೃಢವಾಗಿರಬೇಕು. ಈಗ ನಮ್ಮ ದೇಹವನ್ನ ಸಡಿಲಗೊಳಿಸಲಿಕ್ಕೆ ಕೆಲವು ಎಕ್ಸರ್ಸೈಸ್ಗಳನ್ನು ಮಾಡೋಣ. ಈಗ ಆಂಕಲ್ ರೊಟೇಷನ್, ಪಾಶ್ವಿ ಸಂಧಿ ಅಂತ ಹೇಳ್ತೀವಿ, ಅದನ್ನ ಚಾಲನೆ ಕೊಡೋಣ. ಪಾಶ್ವಿ ಸಂಧಿ ಚಾಲನೆಯನ್ನ ಕೊಡಬೇಕಾದ್ರೆ ನಿಧಾನವಾಗಿ ಉಸಿರು ತಗೊಳ್ತಾ ತಮ್ಮ ದೇಹವನ್ನ ನಮ್ಮ ಇದ್ರ ಮೇಲೆ ಇಳಿಸಬೇಕು. ಯಾವ್ದ್ರ ಮೇಲೆ? ನಮ್ಮ ಬೆರಳುಗಳ ಮೇಲೆ ಇಳಿಸಬೇಕು. ಇದು ಪಾಶ್ವಿ ಸಂಧಿಯ ಚಾಲನೆ ಅಂತ ಹೇಳ್ತೀವಿ. ಹಾಗೆ ನಿಧಾನಕ್ಕೆ ಉಸಿರನ್ನ ಬಿಡ್ತಾ ಇಳಿಸಬೇಕು. ಮತ್ತೆ ನಮ್ಮ ಬೆರಳುಗಳನ್ನ ಮೇಲ್ಮುಖ ಎತ್ತಬೇಕು. ಉಸಿರು ತಗೊಳ್ತಾ ಇರಬೇಕು. ಉಸಿರು ತಗೊಳ್ತಾ ಇಳಿಸಬೇಕು. ಇದನ್ನ ತ್ವರಿತಗತಿಯಲ್ಲಿ ಮಾಡಬೇಕು, ಸ್ವಲ್ಪ ಫಾಸ್ಟ್ ಮಾಡಬೇಕು. ಅದಕ್ಕೆ ಉಸಿರು ತಗೊಳ್ಕೊಳ್ಳಿ. ಈ ಸ್ಥಿತಿಯಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ವೀಕ್ಷಕರೇ. ಏನಾಗ್ತದೆ ಈ ಸ್ಥಿತಿನಲ್ಲಿ? ತುದಿ ಬೆರಳು ಮೇಲೆ ನಿಂತಿದ್ದಾರೆ, ಎಲ್ಲ ತುದಿ ಬೆರಳು ಮೇಲೆ ನಿಂತಿದ್ದಾರೆ. ತಮ್ಮ ಮೀನಕಂಡಗಳು ಎಳಿತಾ ಇದೆ. ಸೊಂಟದ ಭಾಗದ ಕಡೆ ಇಟ್ಕೊಂಡಿದ್ದಾರೆ. ಮೀನಕಂಡ ಎಳೆಸಿದಿಂದ ನಮ್ಮ ಪಾಶ್ವಿ ಸಂಧಿ ಭಾಗದಲ್ಲಿ ನಿಜವಾಗಿ ಚಾಲನೆ ಆಗ್ತಾ ಇದೆ. ಯಾವುದೇ ಬಿಗಿಡಿತಾ ಇಲ್ಲ. ಇಳಿಸಿ, ಇಳಿಸಿ, ಎಕ್ಸೇಲ್. ಬೆರಳುಗಳ ಮೇಲೆ ಇಡ್ತಾ ಇದ್ದಾರೆ. ಹಿಂಬಡಿ ಮೇಲೆ ಪ್ರೆಸರ್ ಇಡ್ತಾ ಇದೆ. ದೇಹವನ್ನ ಸಂಪೂರ್ಣವಾಗಿ ನಿಯಂತ್ರಣ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗ್ತದೆ? ನಮ್ಮ ಮೀನಕಂಡಗಳು ಸೆಳೆತವನ್ನ ಗಮನಿಸ್ತಾ ಇದ್ದೀವಿ. ಇಳಿಸಿ. ಬಂಧುಗಳೇ, ಈಗ ನಮ್ಮ ಆಂಕಲ್ ರೊಟೇಷನ್ ಆಯಿತು. ಈಗ ನಮ್ಮ ಮಂಡಿಯ ಭಾಗವನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಜಾನು ಭಾಗ ಅಂತ ಹೇಳ್ತೀವಿ. ನಮ್ಮ ದೇಹದ ನಿಲುವು ಅಥವಾ ನಮ್ಮ ಆಸನಗಳ ಅಭ್ಯಾಸದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಂಡಿ ಸುಸ್ಥಿರವಾಗಿರಬೇಕು. ಅವಾಗ ಮಾತ್ರ ಆಸನಾಭ್ಯಾಸವನ್ನ ನಾವು ಸುಸ್ಥಿತಿಯಲ್ಲಿ ಮತ್ತೆ ನಿಖರಬದ್ಧವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಜಾನು ಸೂತ್ರಕ್ಕೆ ಚಾಲನೆ ಕೊಡೋಣ. ಬಲಭಾಗದಿಂದ ಶುರು ಮಾಡ್ತಾ ಇದ್ರೆ
ನಿಧಾನವಾಗಿ ಗೊತ್ತಾಗಿದೆ. ಎಕ್ಸೇಲ್. ಎಡಗಾಲ ತಗೊಳ್ಳಿ. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಉಸಿರು ಇಳಿಸಿದರು. ಮಂಡಿ ಗೊತ್ತಾಗ್ತಾ ಇದೆ. ಮಂಡಿಯ ಭಾಗವನ್ನ ಸುತ್ತಿ ತಿಳ್ಕೊಂಡಿದ್ದಾರೆ. ದೇಹದಲ್ಲಿ ದೃಢವಾಗುತ್ತದೆ. ಎಕ್ಸೇಲ್ ಡೌನ್. ಎಡಭಾಗವನ್ನು ತಗೊಳ್ಳಿ. ಇನ್ಹೇಲ್. ಬಂಧುಗಳೇ, ಮಂಡಿ ಭಾಗಕ್ಕೆ ಚಾಲನೆ ನೀಡಿದ್ದಾರೆ. ಈಗ ನಮ್ಮ ಸೊಂಟದ ಭಾಗಕ್ಕೆ ಚಾಲನೆ ನೀಡುವಂತಹ ಕ್ರಿಯೆಯನ್ನು ಮಾಡೋಣ. ಕಾಲನ್ನು ನಡೆಸಿದರೆ ಸಮಸ್ಥಿತಿಯಲ್ಲಿ ನಿಂತಿದ್ದಾರೆ. ಈಗ ಬಲಗಾಲಿನಿಂದ ನಿಧಾನಕ್ಕೆ ನಮ್ಮ ಸೊಂಟದ ಭಾಗಕ್ಕೆ, ತೊಡೆಯ ಭಾಗಕ್ಕೆ, ಅದಕ್ಕೆ ಉರು ಭಾಗ ಅಂತ ಹೇಳ್ತೀವಿ. ಊರು ಭಾಗ, ತೊಡೆಯ ಭಾಗಕ್ಕೆ ಉರು ಭಾಗ ಅಂತ ಹೇಳ್ತೀವಿ. ಆ ಉರು ಸಂಧಿಯ ಚಾಲನೆಯನ್ನು ಮಾಡಿದರೆ ಬಲಗಾಲಿಂದ ಇನ್ನೇ ಎಡಗಾಲು, ಇನ್ನೇ ಬಲಗಾಲು, ಇನ್ನೇ ಎಕ್ಸೇಲ್. ಈಗ ಬಲಗಾಲನ ಬಲಕ್ಕೆ, ಬಲಗಾಲನ ಬಲಕ್ಕೆ ಕೊಡ್ತಾರೆ ನೋಡಿ. ಎಕ್ಸೇಲ್ ಮಾಡಿ. ಇನ್ನೇ ಎಕ್ಸೇಲ್. ಎಡಭಾಗಕ್ಕೆ ಇನ್ನೇ ಎಕ್ಸೇಲ್. ಬಲಕ್ಕೆ ಇನ್ನೊಂದು ಸಾರಿ. ಇನ್ನೇ ಎಕ್ಸೇಲ್. ಎಡಕ್ಕೆ ಇನ್ನೊಂದು ಬಾರಿ. ಇನ್ನೇ ಎಕ್ಸೇಲ್. ವೀಕ್ಷಕರೇ, ಇವಾಗ ನಮ್ಮ ಪಾರ್ಶ್ವಿ ಸಂಧಿ ಚಾಲನೆ ಆಯಿತು. ಮಂಡಿಯ ಭಾಗದ ಜಾನು ಸಂಧಿ ಚಾಲನೆ ಆಯಿತು. ಈಗ ತೊಡೆಯ ಭಾಗದ ಉರು ಸಂಧು ಚಾಲನೆ ಆಯಿತು. ತೊಡೆಯ ಭಾಗಕ್ಕೆ ಚಾಲನೆ ಆಯಿತು. ಈಗ ನಮ್ಮ ಸೊಂಟದ ಭಾಗಕ್ಕೆ ಚಾಲನೆಯನ್ನು ನೀಡೋಣ. ಅದಕ್ಕೆ ನಾವು ಕಡ್ಲಿಯ ಭಾಗ ಅಂತ ಹೇಳ್ತೀವಿ. ಆ ಕಡ್ಲಿಯ ಭಾಗದ ಚಾಲನೆಯನ್ನ ಈಗ ಮಾಡ್ತಾರೆ. ಇನ್ಹೇಲ್ ಬ್ಯಾಂಡ್, ಎಕ್ಸೇಲ್ ಡೌನ್, ಫ್ರಂಟ್ ಫಾರ್ವರ್ಡ್. Inhale, back bend. Exhale, forward bend. ಈಗ ಮೇಲೆ ಬನ್ನಿ. ವೀಕ್ಷಕರೇ, ಏನಾಯ್ತು? ಅವರ ಸೊಂಟದ ಭಾಗಕ್ಕೆ ಚಾಲನೆ ನೀಡಿದರು. ಸೊಂಟದ ಭಾಗದ ಚಾಲನೆಯಿಂದ ಏನಾಯ್ತು? ಸೊಂಟದಲ್ಲಿ ಆಗ್ತಕ್ಕಂಥ ಬಿಗಿ ಹಿಡಿತ ಸಡಿಲಗೊಂಡಿದೆ. ಇವಾಗ ತಮ್ಮ ಕೈಗಳನ್ನು ನಿಧಾನಕ್ಕೆ ಇಳಿಸ್ತಾರೆ ಕೆಳಗೆ. ಭುಜದ ಭಾಗಕ್ಕೆ ಚಾಲನೆ ಕೊಡಬೇಕಾಗಿದೆ. ಅದಕ್ಕೆ ನಾವು ಸ್ಕಂದ ಚಾಲನೆ ಅಂತ ಹೇಳ್ತೀವಿ. ಸ್ಕಂದ ಭಾಗದ ಚಾಲನೆಯನ್ನ ನೀಡೋದ್ರಿಂದ ಭುಜದಲ್ಲಿ ಆಗ್ತಕ್ಕಂಥ ಏನು ನಮ್ಮ ಬಿಗಿ ಹಿಡಿತ ಇದೆ ಅದನ್ನ ಸಡಿಲಗೊಳಿಸ್ಕೊಳ್ತಕ್ಕಂಥ ಕ್ರಿಯೆಯನ್ನ ಇವಾಗ ಮಾಡ್ತಾ ಇದಕ್ಕೆ ಸ್ಕಂದ ಚಾಲನೆ ಅಂತ ಹೇಳ್ತೀವಿ. ಇನ್ನೇ ಎಕ್ಸೇಲ್, ಇನ್ನೇ ಎಕ್ಸೇಲ್. ಈಗ ಆಯ್ತು, ಭುಜದ ಭಾಗ ಸಡಿಲಗೊಂಡಿದೆ. ಈಗ ನಮ್ಮ ಎರಡು ಕೈಗಳಿಗೆ ಚಾಲನೆ ಕೊಡಬೇಕು. ಇದಕ್ಕೆ ಕೂರ್ಪೂರ್ ಸಂಧಿ ಚಾಲನೆ ಅಂತ ಹೇಳ್ತೀವಿ. ಎರಡು ಕೈಗಳನ್ನ ಇಟ್ಕೊಂಡಿದ್ದಾರೆ. ತಮ್ಮ ಕೈ ಮೇಲೆ ಭಾರವನ್ನ ಇಟ್ಕೊಂಡು ಬಾರಿಸಿಕೊಂಡು ಬಿಗಿಯಾದ ಹಿಡಿತದೊಂದಿಗೆ ಚಾಲನೆ ನೀಡ್ತಾ ಇದ್ದಾರೆ. ಇನ್ನೇ ಎಕ್ಸೇಲ್, ಇನ್ನೇ ಎಕ್ಸೇಲ್, ಇನ್ನೇ ಎಕ್ಸೇಲ್. ಹಸ್ತ ಕೆಳಮುಖ ಮಾಡ್ತಾ ಇದ್ದಾರೆ ಇವಾಗ. Inhale, exhale down. Inhale, down. Exhale, inhale, exhale down. ಈಗ ಸಮಸ್ಥಿತಿಯಾದಂತಹ ಕೈಗಳನ್ನ, ಎರಡು ಕೈಗಳನ್ನ ನೇರವಾಗಿ ಇಟ್ಕೊಂಡಿದ್ದಾರೆ. ಹಸ್ತಗಳು ಅಭಿಮುಖವಾಗಿದೆ. ಅಭಿಮುಖವಾಗಿರ್ತಕ್ಕಂಥ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಒಳಗೆ ಮತ್ತೆ ಹೊರಗೆ ಮಾಡ್ತಾರೆ. ಇದನ್ನ ರಿಸ್ಟ್ ರೊಟೇಷನ್. ನಮ್ಮ ಕೈಗಳಲ್ಲಿ ಬಿಗಿ ಹಿಡಿತವನ್ನ ಸಡಿಲಗೊಳಿಸುವಂತ ಕ್ರಿಯೆ. ಈಗ ಇನ್ಹೇಲ್, ಇನ್ಹೇಲ್ ಒಳಭಾಗ, ಎಕ್ಸೇಲ್, ಇನ್ಹೇಲ್ ಒಳಭಾಗ, ಎಕ್ಸೇಲ್, ಇನ್ಹೇಲ್ ಒಳಭಾಗ, ಎಕ್ಸೇಲ್, ಇನ್ಹೇಲ್ ಒಳಭಾಗ. ಸಮಸ್ಥಿತಿ, ಸಾಂದ್ರಸ್ಥಿತಿ ಬನ್ನಿ. ಕೈ ನಡೆಸ್ತಾ ಇರಲಿ. ಈಗ ಆಯ್ತು, ಕೈಗಳ ರಿಸ್ಟ್ ರೊಟೇಷನ್ ಈಸಿಯಾಗಿ ಆಗಿದೆ. ಈಗ ಬಾಹ್ಯಮುಖವಾದಂತಹ ಚಾಲನೆಯನ್ನು ಕೊಟ್ಟಿದ್ದೀವಿ. ನಮ್ಮ ದೇಹದಲ್ಲಿರ್ತಕ್ಕಂಥ ಆಂತರಿಕ ಚಾಲನೆ ಆಗಬೇಕು. ಉಸಿರನ್ನ ತುಂಬಿ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರ ಭಾಗ ಇರ್ಬೋದು, ಹೃದಯ ಭಾಗ ಇರ್ಬೋದು, ಕರುಳಿನ ಭಾಗ ಇರ್ಬೋದು, ಈ ಭಾಗದ ಕ್ರಿಯೆ ಆಯವ್ಯಯಗಳು ನಮಗೆ ಸ್ಪಂದಿಸಬೇಕಾದ್ರೆ ಅವರು ಇಂಟರ್ನಲ್ ಆರ್ಗನ್ಸ್ ಅನ್ನ ನಾವು ಆಕ್ಟಿವ್ ಮಾಡಬೇಕಾಗಿದೆ. ಅದಕ್ಕೆ ಪಾರ್ಶ್ವಿ ಸಂಧಿ ಚಾಲನೆ ಅಂತ ಹೇಳ್ತೀವಿ. ದೇಹವನ್ನ, ನಮ್ಮ ಹೊರಭಾಗದ ದೇಹವನ್ನ ಒಳಭಾಗದ ದೇಹದ ಜೊತೆಗೆ ಸೇರಿಸುವಂತ ಕ್ರಿಯೆ ಪಾರ್ಶ್ವಿ ಸಂಧಿ ಚಾಲನೆ ಅಂತ ಹೇಳ್ತೀವಿ. ಕೈಗಳನ್ನ ವಿಶಾಲಗೊಳಿಸ್ತಾ ಇದ್ದಾರೆ.
ದೇಹಕ್ಕೆ ಪೂರಕ ಮಾಡ್ತಾ ಅಂದ್ರೆ ಹಿಂದೇನು ಮಾಡ್ತಾ ಉಸಿರನ್ನ ಹೊರಗಡೆ ತುಂಬುತ್ತಾ ದೇಹವನ್ನ ಬಿಗಿಗೊಳಿಸ್ತಾ ಇದ್ದಾರೆ. ಇನ್ನೇ ನಿಲ್ಲಿಸಿದ್ದಾರೆ ನೋಡಿ, ಉಸಿರನ್ನ ನಿಲ್ಲಿಸಿದ್ದಾರೆ. ಉಸಿರಾಟ ಆಗ್ತಾ ಇಲ್ಲ, ಸಹಜವಾಗಿ ನಿಂತಿದ್ದಾರೆ, ಉಸಿರನ್ನ ಹೊರಗಡೆ ಇಟ್ಟಿದ್ದಾರೆ. ಈಗ ನಿಧಾನ ಉಸಿರನ್ನ ಬಿಟ್ಟಿದ್ದಾರೆ ಉಸಿರು. ಮತ್ತೊಂದು ಬಾರಿ ಹಿಂದೆ ಹಸ್ತಗಳನ್ನ ಹಿಮ್ಮುಖ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಹಸ್ತವನ್ನು ಹಿಮ್ಮುಖ ಮಾಡಿ ಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತೊಂದು ಬಾರಿ ಹಿಂದೆ ಈಗ ನೋಡಿ, ದೇಹ ಹೊಟ್ಟೆ ಉದರ ಭಾಗದಲ್ಲಿ ಮತ್ತು ಎದೆಯ ಭಾಗದಲ್ಲಿ ಈ ಸ್ಥಿತಿ ದೇಹ ಬಿಗಿಗೊಂಡಿದೆ, ದೇಹ ದೃಢವಾಗಿದೆ, ಇಂಟರ್ನಲ್ ಆರ್ಗನ್ಸ್ ಆಕ್ಟಿವ್ ಆಗ್ತಾ ಇದೆ, ಕೈಗಳನ್ನ ಬಿಗಿಗೊಳಿಸಿದ್ದಾರೆ. ಈ ಸ್ಥಿತಿಯನ್ನು ನಾವು ಪಾಶ್ಚಿ ಸಂಧಿ ಚಾಲನಾ ಸ್ಥಿತಿ ಅಂತ ಹೇಳ್ತೀವಿ. ಎಕ್ಸೇಲ್ ಡೌನ್, ಸಾಲ ಸ್ಥಿತಿ ಬನ್ನಿ. ಬಲಗಾಲನ್ನ ಬಲಕ್ಕೆ ಹಾಕಿ 2 ಸೆಕೆಂಡ್ ವಿಶ್ರಾಂತಿಯನ್ನು ಮಾಡಿ. ಪ್ರತಿ ಆಸನದಲ್ಲಿ ಪ್ರತಿ ನಮ್ಮ ವಾರ್ಮಪ್ ನಲ್ಲಿ ನಾವು ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಅವಾಗ ಆದಾಗ ಮಾತ್ರ ನಮ್ಮ ದೇಹ ಮುಂದಿನ ಸ್ಥಿತಿಗೆ, ಮುಂದಿನ ಆಸನ ಅಭ್ಯಾಸಕ್ಕೆ ಅಣಿಗೊಳ್ತದೆ. ಅದರಿಂದ ನಾವು 2 ಸೆಕೆಂಡ್ ಪ್ರತಿ ಆಸನ ಮಾಡಬೇಕಾದ್ರೂ ವಿಶ್ರಾಂತಿಯನ್ನು ನೀಡಬೇಕಾಗಿದೆ. ಈಗ ಅವರು ವಿಶ್ರಾಂತಿ ಸ್ಥಿತಿ ಬಂದರೆ ಸಮಸ್ಥಿತಿ. ಈಗ ಭಾವಚಾಲನೆ ಭುಜದಲ್ಲಿ ಬಿಗಿಡ್ತಾ ಇರ್ತದೆ. ಆಸನಾಭ್ಯಾಸ ಮಾಡಬೇಕಾದ್ರೆ ಭಾವಗಳಲ್ಲಿ ತುಡಿಯಾಗಬೇಕು, ಅದ್ರ ವಿಶಾಲಗೊಳ್ಳಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಭಾವಚಾಲನೆಯನ್ನು ಮಾಡ್ತೀವಿ. ದ್ವಿಭಾವ ಚಾಲನೆ ಅಂತ ಹೇಳ್ತೀವಿ. 2 ಕೈಗಳನ್ನು ನಿಧಾನವಾಗಿ ತಿರುಗಿಸಿ ಮೇಲ್ಕೋತಾ ಇದ್ದಾರೆ. ಎಕ್ಸೇಲ್ ಡೌನ್. ಮತ್ತೊಂದು ಬಾರಿ ಇನ್ಹೇಲ್, ಎಕ್ಸೇಲ್ ಡೌನ್. ಈಗ ಹಿಮ್ಮುಖವಾಗಿ ಚಾಲನೆ ಕೊಡ್ತಾರೆ. ಇನ್ಹೇಲ್, ಎಕ್ಸೇಲ್ ಡೌನ್, ಇನ್ಹೇಲ್, ಎಕ್ಸೇಲ್ ಡೌನ್. ಈಗ ಭಾವ ಸಂಧಿ ಚಾಲನೆಯನ್ನು ನೀಡಿದ್ದೀವಿ. ಈಗ ನಮ್ಮ ಇಡೀ ನಮ್ಮ ಪಾದದಿಂದ ಭುಜದ ತನಕ ನಮಗೆ ಸಡಿಲಗೊಂಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಕುತ್ತಿಗೆಯ ಭಾಗಕ್ಕೆ ಚಾಲನೆ ನೀಡಬೇಕಾಗಿದೆ. ಕುತ್ತಿಗೆಯ ಭಾಗಕ್ಕೆ ಚಾಲನೆ ಮಾಡಬೇಕಾದ್ರೆ ಕೈಗಳನ್ನು ಹಿಂದೆ ಕಟ್ಟಿ ಬಂಧಿಸಬೇಕು. ಬಂಧಿಸಿರುವಂತಹ ಕೈಯನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ನಮ್ಮ ದೇಹ ಭುಜದಿಂದ ಕೆಳಗೆ ಟೈಟ್ ಆಗಿರ್ತದೆ. ಈಸಿಯಾಗಿ ನಮ್ಮ ಕುತ್ತಿಗೆಯಿಂದ ಮೇಲಿನ ಶಿರಭಾಗವನ್ನ ಚಾಲನೆ ನೀಡಬೇಕಾಗುತ್ತೆ. ಈಗ ಇನ್ನೇರ ಎಕ್ಸೇಲ್ ಡೌನ್. ಮತ್ತೊಂದು ಬಾರಿ ಇನ್ನೇರ ಎಕ್ಸೇಲ್ ಡೌನ್. ಈಗ ಸಹಜ ಸ್ಥಿತಿಗೆ ಬಂದಿದ್ದಾರೆ. ಈಗ ಕುತ್ತಿಗೆಯನ್ನ ಬಲ ಮತ್ತು ಎಡಕ್ಕೆ ವಾಲಿಸುವಂತ ಕ್ರಿಯೆ. ಇನ್ನೇಲ್ ರೈಟ್, ಎಕ್ಸೇಲ್ ಮೇಲೆ, inhale left, exhale straight, inhale right, exhale straight, inhale left, exhale straight. ಈ ಕುತ್ತಿಗೆಯನ್ನ ಬಲ ಎಡ ಮಾಡಿದರೆ ಫುಲ್ ನಮ್ಮ ಕುತ್ತಿಗೆಯನ್ನ ಪೂರ್ಣವಾಗಿ ಬಲಕ್ಕೆ ಇರುವಂತಹ, ಪೂರ್ಣವಾಗಿ ಎಡಕ್ಕೆ ಇರುವಂತಹ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. inhale right, exhale right, inhale left, exhale right, inhale right, exhale right, inhale left, exhale straight. ಕೈಯನ್ನು ಜಾಗ್ರತೆ ಇದ್ದಾರೆ. ಸಾಧಿಸ್ತು ಬಂದರೆ ಬಲಗಾಲನ್ನ ಬಲಕ್ಕೆ ಹಾಕಿ ವಿಶ್ರಾಮ ಸ್ಥಿತಿಯಲ್ಲಿದ್ದಾರೆ. ಈಗ ಬಂಧುಗಳೇ, ಪಾದದಿಂದ ಶಿರಭಾಗದವರೆಗೆ ನಾವು ಚಾಲನೆ ನೀಡಿದ್ದೀವಿ. ಈಗ ಅವರ ದೇಹ ಯಾವುದೇ ಆಸನವನ್ನು ಕೊಟ್ಟರೆ ಮಾಡುವಂತ ಸ್ಥಿತಿಯನ್ನ ತಲುಪಿದ್ದಾರೆ. ಇದನ್ನ ನಾವು ಹೇಳೋದು ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಯಾವುದೇ ಆಸನಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ನೀವು ವಾರ್ಮ್ ಅಪ್ ಮಾಡದೆ, ದೇಹವನ್ನ ಅಣಿಗೊಳಿಸದೆ ಯಾವುದೇ ಕಾರಣಕ್ಕೂ ನೇರವಾಗಿ ಆಸನ ಅಭ್ಯಾಸಕ್ಕೆ ಹೋಗಬಾರದು. ಈಗ ಆಸನ ಅಭ್ಯಾಸಕ್ಕೆ ಹೋಗ್ತಾ ಇದೀವಿ. ಬಹಳ ಸಂಕ್ಷಿಪ್ತವಾಗಿ ನಾವು ಈ ಒಂದು ಆಸನ ಅಭ್ಯಾಸದ ಕ್ರಮವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಬಹಳ ಸುಲಭವಾದ ಆಸನಗಳಿಂದ ಕ್ಲಿಷ್ಟಕರಾದ ಆಸನಗಳಿಗೆ ಹೋಗ್ಬೇಕು ಅಂತ ನಾವು ಇವತ್ತಿನ ಮೊದಲಿಗೆ ಸಮಸ್ಥಿತಿ ನಮಸ್ಕಾರ ಆಸನವನ್ನ ಮಾಡೋದು ತೋರಿಸ್ತಾ ಇದ್ದೀವಿ. ಬಂಧುಗಳು, ನೀವೆಲ್ಲ ನೋಡಿದ್ದೀರಿ, ನಮಸ್ಕಾರ ಮಾಡೋ ಸ್ಥಿತಿಗಳು ಬೇರೆ ಬೇರೆ. ವಿಧೇಯವಾಗಿ ಅಥವಾ ತಮಗೆ ತೋರಿಸಿದ ರೀತಿಯಲ್ಲಿ ನಮಸ್ಕಾರವನ್ನ ನಾವು ಮಾಡುವಂತಹ ಕ್ರಿಯೆಗಳನ್ನು ಗಮನಿಸಿದ್ದೀವಿ.
ನಮಸ್ಕಾರ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಅಭ್ಯಾಸಿಗಳು ಹಿರಿಯರು ತೋರಿಸ್ಕೊಡ್ತಾರೆ. ಇದು ನಮಸ್ಕಾರಾಸನ ಅಂತ ಹೇಳ್ತೀವಿ. ನೋಡಿ, ನಮಸ್ಕಾರಾಸನ ಸ್ಥಿತಿ ಬಂದರೆ ಹೃದಯ ಭಾಗದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಕೈಗಳು ಸಮವಾಗಿದೆ, ಎಲ್ಲ ಕೈಗಳು ಸಮವಾಗಿದೆ. ಇಷ್ಟು ನಮಸ್ಕಾರ ಸ್ಥಿತಿ. ಹೃದಯ ಒಬ್ಬ ಯಾರಾದ್ರೂ ಮುಂದೆ ಬರ್ತಕ್ಕಂಥ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ನಮ್ಮ ಬಗ್ಗೆ ನಾವು ಯೋಗ ಬಂಧುಗಳು ಅಥವಾ ಯೋಗ ಅಭ್ಯಾಸಿಗಳು ಅಂತ ಮಾತಾಡಬೇಕಾದ್ರೆ ನಮ್ಮ ನಮಸ್ಕಾರ ಸ್ಥಿತಿ ಈ ಸಮತಟ್ಟವಾದಂತಹ ಕೈಗಳು ಇಟ್ಕೊಂಡಿರ್ತಕ್ಕಂಥ ಸ್ಥಿತಿ ಇರಬೇಕು. ಹೃದಯದಿಂದ ನಮಸ್ಕಾರ ಮಾಡಬೇಕು ಅವ್ರಿಗೆ. ಅದಕ್ಕೋಸ್ಕರ ಇದನ್ನು ನಾವು ನಮಸ್ಕಾರ ಆಸನ ಅಂತ ಹೇಳ್ತೀವಿ. ಈ ನಮಸ್ಕಾರ ಆಸನದಲ್ಲಿ 4 ಪ್ರಕಾರಗಳನ್ನ ಈ ದಿನ ಅಭ್ಯಾಸ ಮಾಡೋಣ. ಇದನ್ನ ಹೃದಯ ನಮಸ್ಕಾರ ಅಂತ ಹೇಳ್ತೀವಿ. ಈಗ ಬಲಭಾಗಕ್ಕೆ ದೇಹವನ್ನು ಸಂಪೂರ್ಣ ಬಲಕ್ಕೆ ತಿರ್ಸ್ತಾ ಇದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ಬಲಕ್ಕೆ ಸಂಪೂರ್ಣ ಬಲಕ್ಕೆ ತಿರ್ಸ್ತಾ ಇದ್ದಾರೆ. ಇದನ್ನ ಬಲಪಾರ್ಶ್ವಕ್ಕೆ ನಮಸ್ಕಾರ. ಬಲಪಾರ್ಶ್ವಕ್ಕೆ ವ್ಯಕ್ತಿ ಅವರು ಬಂದಾಗ ಅಥವಾ ನಾವು ನಮಸ್ಕಾರ ಸ್ಥಿತಿ ಬಂದಾಗ ಇದು ಎಕ್ಸರ್ಸೈಸ್ ಆಗುತ್ತೆ. ಈ ಭಾಗದಲ್ಲಿ ಅವರು ಎಳೆತ ಸ್ಟಾರ್ಟ್ ಆಗಿದೆ. ಈ ದೇಹವನ್ನು ಸಂಪೂರ್ಣ ತಿರ್ಸಿದ್ದಾರೆ, ಬಲಮುಖವಾಗಿ ನೋಡ್ತಾ ಇದ್ದಾರೆ, ಸೊಂಟದ ಭಾಗಕ್ಕೆ ಎಕ್ಸರ್ಸೈಸ್ ಆಗ್ತಾ ಇದೆ. ಈ ಭಾಗದ ಎಕ್ಸರ್ಸೈಸ್ ಇಂದ ಏನಾಗ್ತದೆ, ಈ ಬಲಭಾಗದಲ್ಲಿ ನಮಸ್ಕಾರ ಸ್ಥಿತಿ ಅಂತ ಹೇಳ್ತೀವಿ. ಈಗ ಮುಂದೆ ಮುಂದೆ ಉಸಿರಿಂದ ಎಡಭಾಗಕ್ಕೆ ಟರ್ನ್ ಆಗ್ತಾ ಇದೆ. ನೋಡಿ, ಈಗ ಎಡಪಾರ್ಶ್ವ ನಮಸ್ಕಾರ ಸ್ಥಿತಿ. ಇದನ್ನ ಎಡಪಾರ್ಶ್ವ ನಮಸ್ಕಾರ ಸ್ಥಿತಿ ಅಂತ ಹೇಳ್ತೀವಿ. ಸಹಜವಾಗಿ ಮುಂದೆ ಬರ್ತಾ ಇದೆ ಇವಾಗ. ಈಗ ಊರ್ಧ್ವ ಹಸ್ತ ನಮಸ್ಕಾರ ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ನಾವು ಯಾವ ಬೇರೆ ದೂರದಲ್ಲಿ ಕಾಣುವಂತ ವ್ಯಕ್ತಿಗಳಿಗೆ ಅಥವಾ ನಾವು ಯಾರಿಗೆ ಸಂಬೋಧನೆ ಮಾಡ್ಬೇಕು ಅಂತ ಹೇಳ್ತೀವಿ ಅಂತ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಈ ನಮಸ್ಕಾರವನ್ನ ಮಾಡ್ತೀವಿ. ಊರ್ಧ್ವ ಹಸ್ತ ನಮಸ್ಕಾರಾಸನ. ಫುಲ್ ಸಂಪೂರ್ಣವಾಗಿ ಕೈ ಹಿಡಿತಾ ಇದೆ. ಸಂಪೂರ್ಣವಾಗಿ ಕೈ ಏನಾಗಿದೆ, ಈ ಪಕ್ಕೆಲುಗಳು ಸೆಳೆತ ಸ್ಟಾರ್ಟ್ ಆಗಿದೆ, ಕಂಕಲು ಭಾಗ ಸೆಳೆತ ಸ್ಟಾರ್ಟ್ ಆಗಿದೆ, ಕೈಗಳು ಕಿವಿಗೆ ತಾಗ್ತಾ ಇದೆ, ಕೈಗಳು ನಮಸ್ಕಾರ ಸ್ಥಿತಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಈ ಸ್ಥಿತಿನಲ್ಲಿ ಏನಾಗ್ತದೆ, ದೇಹದ ಸಂಪೂರ್ಣ ಭಾಗ ಟೇಕ್ ಆಗ್ತಾ ಇದೆ. ಈ ಸ್ಥಿತಿನಲ್ಲಿ ನಾವು ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿ ನಮಸ್ಕಾರ ಮಾಡಿದಾಗೂ ಸಹ ಅವ್ರು ನಮ್ಮ ಬಗ್ಗೆ ಬಹಳ ಗೌರವಯುತವಾದಂತಹ ನಮಗೆ ನೋಡಿದ ತಕ್ಷಣ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಭಾವನೆಯಿಂದ ನಮಗೆ ಈ ಆಸನ ಮಾಡ್ತೀವಿ. ಜೊತೆಗೆ ಯೋಗಾಸನ ಸಹ ಕೂಡಿಸ್ಕೊಂಡಿದ್ವಿ. ಇದನ್ನ ಊರ್ಧ್ವ ಹಸ್ತ ನಮಸ್ಕಾರ ಸ್ಥಿತಿ ಅಂತ ಹೇಳ್ತೀವಿ. ನಿಧಾನ ಕೈ ಇಳಿಸ್ತಾ ಬನ್ನಿ. ಹೃದಯ ನಮಸ್ಕಾರ ಸ್ಥಿತಿ, ಸಮಸ್ಥಿತಿ. ಬಂಧುಗಳೇ, ಕಾಲುಗಳನ್ನು ಬಲಕ್ಕೆ ಹಾಕಿ 2 ಸೆಕೆಂಡ್ ವಿಶ್ರಾಂತಿ ಮಾಡಿ. ಬಂಧುಗಳೇ, ನೋಡ್ರಿ, ಆಸನದಲ್ಲಿ ಮೊದಲೇ ಶುರು ಮಾಡಬೇಕಂತ ನಮಸ್ಕಾರ ಆಸನ ಸ್ಥಿತಿ ಅಂತ ಹೇಳ್ತೀವಿ. ಪ್ರತಿದಿನ ಪ್ರತಿ ವ್ಯಕ್ತಿಗಳು ಅಭ್ಯಾಸವನ್ನ ಮಾಡ್ತಾರೆ. ಅಭ್ಯಾಸವನ್ನ ಮಾಡಬೇಕಾದ್ರೆ ಕ್ರಮಬದ್ಧವಾದ ಅಭ್ಯಾಸ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಕ್ಲಿಷ್ಟಕರವಾದ ಆಸನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ನೋಡಿದವರು ಆಸನ ನೋಡಿದ ತಕ್ಷಣ ಕಷ್ಟ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಸಣ್ಣ ಸಣ್ಣ ಆಸನಗಳಿಂದ ಏನು ಉಪಯೋಗ ಆಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಪೂರ್ವ ಸಿದ್ಧತೆಗೋಸ್ಕರ ನಿಮ್ಮ ಆಸನವನ್ನ ಯಾವ ರೀತಿ ಮಾಡಬೇಕು, ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳಿಸ್ಕೊಟ್ಟಿದ್ದೇವೆ ನಮ್ಮ ಹಿರಿಯ ಯೋಗ ಬಂಧುಗಳು. ಅದರಿಂದ ನೀವು ದಿನನಿತ್ಯವಾದಂತಹ ಅಭ್ಯಾಸಕ್ಕೆ ಈ ಪೂರ್ವ ಸಿದ್ಧತೆಯನ್ನ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಯೋಗ ತರಗತಿ ಮೊದಲನೇ ದಿನದ ಕ್ಲಾಸ್ ನೋಡಿದ್ದೀರಾ. ಇನ್ನು ನಾಳೆಯಿಂದ ಬೆಳಿಗ್ಗೆ 7 ಗಂಟೆಗೆ ಪ್ರತಿದಿನ ನಮ್ಮ ಕ್ಲಾಸ್ ಶುರುವಾಗ್ತಾ ಹೋಗುತ್ತೆ ನಮ್ಮ ಶೋಧ ಚಾನಲ್ನಲ್ಲಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮಗೆ ಗೊತ್ತಿರೋದು ಶೇರ್ ಮಾಡಿ, ಮತ್ತೆ ಇದ್ರ ಪ್ರಯೋಜನನ ನೀವು ಪಡ್ಕೊಳ್ಳಿ. ಧನ್ಯವಾದಗಳು.